ಎಲ್ಲಿ ರಾಮರಿರ್ತಾರೋ ಅಲ್ಲಿ ಹನುಮರಿರ್ತಾರೆ, ಎಲ್ಲಿ ಹನುಮರಿರ್ತಾರೋ ಅಲ್ಲಿ ರಾಮನಾಮ ಇರುತ್ತೆ. ಏನಪ್ಪ ಇದು ಹೀಗೆ ಹೇಳ್ತಿದ್ದಾಳೆ ಅಂದ್ಕೊಂಡ್ರಾ? ಹೌದು, ನಾವಿವತ್ತು ಒಂದು ವಿಶೇಷವಾದ ದೇವಾಲಯಕ್ಕೆ ಬಂದಿದ್ದೀವಿ. ಈ ದೇವಾಲಯವಿರುವುದು ದೊಡ್ಡಬಳ್ಳಾಪುರದ ಕಾಸಬಾಗಿಲಲ್ಲಿ. ನಾವು ಚಿಕ್ಕವರಿರುವಾಗಿಂದನೂ ಈ ದೇವಾಲಯಕ್ಕೆ ಬರ್ತಾಯಿದ್ದೀವಿ, ಈಗಲೂ ಬರ್ತೀನಿ ನಾನು. ಈ ದೇವಾಲಯ ಸುಮಾರು 250ರಿಂದ 300 ವರ್ಷ ಹಳೆಯದು. ಇದನ್ನು 2 ಸಾರಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಇಲ್ಲಿ ಸೀತಾರಾಮರ ಸಮೇತ ಹನುಮ ದೇವರು ಕೂಡ ಇದ್ದಾರೆ. ಇಲ್ಲಿ ಭಕ್ತಿಯಿಂದ ಬೇಡ್ಕೊಂಡ್ರೆ ರಾಮರು ಇಲ್ಲ ಅನ್ನೋದಿಲ್ಲ. ನಾವು ಏನೇ ಒಂದು ಕೆಲಸ ಶುರು ಮಾಡಬೇಕಾದ್ರೆ ಈ ರಾಮ ಮಂದಿರಕ್ಕೆ ಬಂದು ಪೂಜೆ ಸಲ್ಲಿಸಿ ಹೋದರೆ ಅಲ್ಲಿ ಆಗುವ ಕೆಲಸ ಶುಭವಾಗುತ್ತದೆ ಎಂದು ನಮ್ಮ ನಂಬಿಕೆ. ಇಲ್ಲಿನ ಸುತ್ತಮುತ್ತಲ ಗ್ರಾಮಗಳಲ್ಲಿ ದೊಡ್ಡಬಳ್ಳಾಪುರದಲ್ಲೇ ಇದೊಂದೇ ರಾಮ ಮಂದಿರ ಇರುವುದು. ಅದು ಅಲ್ಲದೆ ಈ ದೇವಾಲಯದ ಒಳಗಡೆ ಬರ್ತಾ ಇದ್ದಾಗೆ ಒಂದು ರೀತಿ ಪಾಸಿಟಿವ್ ವೈಬ್ಸ್ ಬರುತ್ತೆ. ಅದು ಕೆಲವು ದೇವಾಲಯಗಳಲ್ಲಿ ಮಾತ್ರ ಬರುತ್ತೆ. ಇಲ್ಲಿ ಪ್ರತಿ ಶನಿವಾರ ಬೆಳಗ್ಗೆ ಅಭಿಷೇಕ ಪೂಜೆ ನಡೆಯುತ್ತೆ ಹಾಗೂ ಸಂಜೆ ಶ್ರೀರಾಮರ ಭಜನೆ ನಡೆಯುತ್ತೆ. ಭಜನೆ ಕೇಳ್ತಾ ಇದ್ರೆ ಇನ್ನೂ ಕೇಳೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಭಜನೆ ಮಾಡ್ತಾರೆ. ಇದೇ ನವರಾತ್ರಿಗೆ 11 ದಿನ ವಿಶೇಷ ಪೂಜೆ ಇರುತ್ತೆ. ನೀವು ಆದಷ್ಟು ಹೋಗಿ ಬನ್ನಿ, ಶ್ರೀರಾಮರ ಆಶೀರ್ವಾದ ಪಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ.